Hello guys, welcome back to my channel. In this channel I had already discussed about RRB PO final expected cutoff and also LBO Union Bank LBO expected cutoff. You can watch those video by clicking the link in the description. So in this video I am going to share my IBPS PO mains attempts and my experience. So let's start. ಎಲ್ರಿಗೂ ನಮಸ್ತೆ. ನಂದು IBPS PO mains ಬಂದ್ಬಿಟ್ಟು ಸೆಕೆಂಡ್ ಶಿಫ್ಟಲ್ಲಿ ಇದ್ದಿದ್ದು and reasoning attempts 10 2 marks to and 1 marks to 6 and 100% accuracy ಇದೆ 2 marks ಅಲ್ಲಿ ಬಟ್ ಅದೇ ನಂದು 1 marks ಅಲ್ಲಿ 2 or 3 critical reasoning ಇದೆ ಬಟ್ ಟೋಟಲ್ ಎಕ್ಸ್ಪೆಕ್ಟಿಂಗ್ 20 marks and A ಬಂದು 5 2 marks and 1 marks 100% accuracy ಇದೆ ಸೊ 11 marks and English 2 marks ನಂದು 5 attempts ಇದೆ and 1 marks 19 ಬಟ್ 80+ ಅಕ್ಯುರಸಿ ಇರುತ್ತೆ ನಾರ್ಮಲ್ ಆಗಿ ಸೊ 20 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಆ್ಯಂಡ್ ಜಿ ಎ ಬಂದು 20 ಅಟೆಂಪ್ಟ್ಸ್ ಬಟ್ ಅದರಲ್ಲಿ ನನಗೆ 10 ಮಾತ್ರ ರೀಕಾಲ್ ಮಾಡ್ಕೊಳಕ್ಕಾಗಿದ್ದು ಇನ್ನು ಉಳಿದಿದ್ದು 10 ನನಗೆ ಶೋರ್ ಇಲ್ಲ ನಾನು ಯಾಕೆಂದರೆ ರೀಕಾಲ್ ಮಾಡ್ಕೊಂಡು ಚೆಕ್ ಮಾಡ್ಕೊಳಕ್ಕಾಗಿಲ್ಲ ಸೊ ನೋಡಬೇಕು ಅದೇನಾಗುತ್ತೆ ಅಂತ ಬಟ್ ಮಿನಿಮಮ್ ಕನ್ಸಿಡರ್ ಮಾಡ್ತಿದ್ದೀನಿ 10 ರಾಂಗ್ ಆಯಿತು ಅಂತ ಅಂದ್ರೂ ಮಿನಿಮಮ್ ಅಂದ್ರೂ 7.5 ಬರಬೇಕು 2.5 ನೆಗೆಟಿವ್ ಆಗಿ ಸೊ ಅದು ಏನಾಗುತ್ತೆ ಅಂತ ನೋಡಬೇಕು ಬಂದು ಡಿಸ್ಕ್ರಿಪ್ಟಿವ್ ಬಂದು ತುಂಬ ವರ್ಸ್ಟಾಗಾಯಿತು ಅಂತಲೇ ಹೇಳ್ತೀನಿ ಯಾಕೆಂದರೆ ಲೆಟರ್ ರೈಟಿಂಗಲ್ಲಿ ತುಂಬ ಟೈಮ್ ವೇಸ್ಟ್ ಮಾಡಿದೆ ಲೈಕ್ ಟೈಪ್ ಮಾಡಬೇಕಿದ್ರೆ ವಾಟ್ಸಪ್ ಲ್ಯಾಂಗ್ವೇಜಲ್ಲಿ ಟೈಪ್ ಮಾಡ್ತಿದ್ದೆ ಈಗ YOURನ UR ಅಂತ ತುಂಬ ಪ್ರಾಬ್ಲಮ್ ಆಯಿತು ನಾನು ಪ್ರಾಕ್ಟೀಸ್ ಮಾಡಿರಲಿಲ್ಲ ಮೊದಲೇ ಪ್ರಾಕ್ಟೀಸ್ ಮಾಡಬೇಕಿತ್ತು ಜಸ್ಟ್ ಲೆಟರ್ ರೈಟಿಂಗ್ ಪ್ಯಾಟ್ರನ್ ನೋಡ್ಕೊಂಡು ಹೋಗಿದ್ದೆ ಅಷ್ಟೇ ಡಿಸ್ಕ್ರಿಪ್ಟಿವ್ ಕೂಡ ಅಷ್ಟೇ ಎಸ್ಸೆ ಇದೆಯಲ್ಲ ಎಸ್ಸೆನೂ ಏನೂ ಓದಿರಲಿಲ್ಲ ಬಟ್ ಅದು ಈಸಿ ಟಾಪಿಕೇ ಸಿಕ್ಕಿತ್ತು ನಮಗೆ ಆ್ಯಕ್ಚುಲಿ ಟೈಪ್ ಮಾಡೋಕ್ಕೆ ಕಂಟೆಂಟ್ ಇತ್ತು ಬಟ್ ಟೈಪ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ನನ್ನದೇ ತಪ್ಪು ನಾನು ಪ್ರಾಕ್ಟೀಸ್ ಮಾಡಬೇಕಿತ್ತು ಸೊ ಅದರಿಂದ ಡಿಸ್ಕ್ರಿಪ್ಟಿವ್ ಅಷ್ಟು ಚೆನ್ನಾಗಿ ಆಗಿಲ್ಲ ಬಟ್ ನೋಡಬೇಕು ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಲೆಟರ್ ರೈಟಿಂಗಲ್ಲೇ 15 to 17 ಮಿನಿಟ್ಸ್ ವೇಸ್ಟ್ ಮಾಡಿದ್ದೀನಿ ನಾನು ಡಿಸ್ಕ್ರಿಪ್ಟಿವಲ್ಲಿ ಸೊ ಎಸ್ಸೆಗೆ ಟೈಮ್ ಸಾಲಲಿಲ್ಲ ಆ್ಯಂಡ್ ತುಂಬ ಪ್ರಾಬ್ಲಮ್ ಆಗುತ್ತೆ ನೆಕ್ಸ್ಟ್ SBI PO ಮೈನ್ಸು ಎಲ್ಲ ಇದೆ ಸೊ ಪ್ರಾಕ್ಟೀಸ್ ಮಾಡ್ಕೊಂಡೋಗಿ ಪ್ರಿಲಿಮ್ಸ್ ಆದಮೇಲೆ ಪ್ಲೀಸ್ ಟೈಪಿಂಗ್ ಪ್ರಾಕ್ಟೀಸ್ ಮಾಡ್ಕೊಂಡೋಗಿ ಕಂಟೆಂಟ್ ಓದಿರೋ ಅಲ್ಲಿ ಟೈಪಿಂಗ್ ಪ್ರಾಬ್ಲಮ್ ಆಗುತ್ತೆ ತುಂಬ ಲೈಕ್ ಬ್ಯಾಕ್ ಸ್ಪೇಸ್ ಮಾಡೋಕ್ಕಾಗಲ್ಲ ತುಂಬ ತೊಂದರೆ ಆಗುತ್ತೆ ಅದೇ ಪ್ರಾಕ್ಟೀಸ್ ಇರೋರಿಗೆ ಏನು ಅಷ್ಟು ತೊಂದರೆ ಅನಿಸಲ್ಲ ಬಟ್ ನೋಡೋಣ ಏನಾಗುತ್ತೆ ಅಂತ ಆ್ಯಂಡ್ ನಾನು ಜಸ್ಟ್ 8.75 ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಷ್ಟೇ ಡಿಸ್ಕ್ರಿಪ್ಟಿವಿಂದ ಅಂದರೆ OBC ಕಟ್ ಆಫ್ ಕ್ಲಿಯರ್ ಆದರೆ ಸಾಕು ಓವರಾಲ್ ಕಟ್ ಆಫ್ ಕ್ಲಿಯರ್ ಆದರೆ ಅಷ್ಟೇ ಸಾಕು ಅಂತ ಏಕೆಂದರೆ IBPS PO ಮೈನ್ಸು RRB PO ಮೈನ್ಸ್ ಥರ ಅಲ್ಲ RRB PO ಮೈನ್ಸಲ್ಲಿ ಫೈನಲ್ ಮಾರ್ಕ್ಸ್ಗೂ ಮೈನ್ಸ್ ಮಾರ್ಕ್ಸ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅಂದರೆ ಗ್ಯಾಪ್ ಜಾಸ್ತಿ ಇರುತ್ತೆ ಬಟ್ IBPS PO ಮೈನ್ಸಲ್ಲಿ ಈವನ್ ಕಟ್ ಆಫ್ಗಿಂತ 2-3 ಮಾರ್ಕ್ಸ್ ಜಾಸ್ತಿ ಇರೋರು ಕೂಡ ಫೈನಲ್ ಸೆಲೆಕ್ಷನ್ ತಗೋತಾರೆ ಯಾಕೆ ಅಂತಂದರೆ ಆಲ್ ಓವರ್ ಇಂಡಿಯಲ್ ವೇಕೆನ್ಸಿ ಅಲ್ವಾ ಸೊ ಐ ಆಮ್ ಮಿನಿಮಮ್ ಎಕ್ಸ್ಪೆಕ್ಟಿಂಗ್ 65 ಮಾರ್ಕ್ಸ್ ಬಟ್ ನೋಡಬೇಕು ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಸೊ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ನನ್ನ ಪ್ರಿಲಿಮ್ ಸ್ಕೋರ್ ಕಾರ್ಡ್ ಬಂದು ರಿಲೀಸ್ ಸೆಕ್ಷನಲ್ಲಿದೆ ಆ್ಯಂಡ್ ಪ್ಲೀಸ್ ಶೇರ್ ಯುವರ್ ಅಟೆಂಪ್ಟ್ಸ್ ಆ್ಯಸ್ ವೆಲ್